ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಾಗರ ಪಂಚಮಿ ಶೇಂಗಾ ಬೆಲ್ಲದ ಉಂಡಿ ನೋಡ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಶೇಂಗಾ ಉಂಡಿ ಮಾಡೋ ರೆಸಿಪಿ ಹೆಂಗಂತ ಹೇಳಿ ನಾ ತೋರಿಸ್ಕೊಡ್ತೀನಿ ನೋಡ್ರಿ. ಈ ಥರ ಶೇಂಗಾ ಉಂಡಿ ರೆಡಿ ಮಾಡೇನ್ರಿ. ಅರ್ಧ kg ಮಾಡೇನ್ರಿ. ನಾವು ಒಬ್ಬಕ್ಕೆ ಕಟ್ಟೋದೈತೆ ಅಂತ ಹೇಳಿ. ಇದಕ್ಕೆ ಕೈ ಭಾಳ ಸುಡ್ತೈತ್ರಿ, ಎಲ್ಲ ಕೆಂಪು ಕೈ ಹಾಕ್ತಾವು. ಅದಕ್ಕೆ ನಾ ಅರ್ಧ kg ಮಾಡೇನ್ರಿ. ಇನ್ನು ಅರ್ಧ kg ಮತ್ತು ಆಮೇಲೆ ಮಾಡ್ತೀನಿ ರೀ. ಇನ್ನು ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾಗರ ಪಂಚಮಿ ಉಂಡಿ ನೀವು ಮಾಡಿ ನೋಡಿರಿ. ನಾ ಪುಟಾಣಿ ಹಾಕಿಲ್ರಿ, ನೀವು ಪುಟಾಣಿ ಹಾಕೋರಿ. ಬೇಕಂದ್ರೆ ನಾ ಸೋಮವಾರ ಉಪವಾಸಕ್ಕದು ತಿನ್ನಕ್ಕೆ ನಡೀದಿಲ್ಲ ಅಂಥೇಳಿ ನಾ ಶೇಂಗಾ ಬೆಲ್ಲ ಅಷ್ಟೇ ಹಾಕೀನಿ ರೀ. ನಮಸ್ತೆ ಫ್ರೆಂಡ್ಸ್, ಪಂಚಮಿ ಹಬ್ಬದ ಶೇಂಗಾ ಉಂಡಿ ಮಾಡೋದು ನೋಡ್ರಿ. ಸಣ್ಣ ನಮಗೆ ಉರಿ ಇಟ್ಟು ಶೇಂಗಾ ಕಾಳು ಮೊದಲು ಹುರ್ಕೊಂಡು ಈ ಥರ ಸೊಪ್ಪಿ ತೊಗೊಳದ್ರಿ. ಸೊಪ್ಪಿ ತೊಗೊಂಡು ಇದನ್ನ ಒಂದ್ರೊಳಗೆ ಎರಡು ಭಾಗಗಳನ್ನಾಗಿ ಹೀಗೆಲ್ಲ ಮುರ್ಕೊಳ್ಳೋದ್ರಿ. ಇದನ್ನೆಲ್ಲ ತಿಕ್ಕಿ ಇದನ್ನ ಇಲ್ಲ ಒಂದು ಬಟ್ಟಲ ಸಹಾಯದಿಂದ ಒಂದು ಸ್ವಲ್ಪ ಇನ್ನು ಪಳಕ್ ಮಾಡ್ಕೊಳದ್ರಿ ಅಂತ. ನಾ ಇದಕ್ಕೆ ರೀ ಬೆಲ್ಲ ಹೆರ್ಚಿಟ್ಕೊಂಡೇನ್ರಿ. ಪಾಕ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ. ಪಂಚಮಿ ಉಂಡಿಗೆ 1-2 ಚಮಚ ರೀ ತುಪ್ಪ ಹಾಕ್ಕೊಂಡೇನ್ರಿ. ಈ ತುಪ್ಪಿಗೆ ಇಷ್ಟು ಬೆಲ್ಲನ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಇದು ಪಾಕ ಬರೋ ತನಕ ರೀ ಇದನ್ನು ಚೆಂದಂಗೆ ತಿರುಗಾಡಿದ್ರಿ. ಪಾಕ ಬಂದು ಇದೆಲ್ಲ ಗುಳಿ ಎಲ್ಲ ಬೆಲ್ಲೆಲ್ಲ ಕರಿಗೆ ಗುಳಿ ಬರ್ತೈತೆ ನೋಡ್ರಿ. ನೋಡ್ರಿ, ಒಂದು ಬಟ್ಟಲ ಸಹಾಯದಿಂದ ಇದನ್ನೆಲ್ಲ ಒಂದು ಸ್ವಲ್ಪ ಒಂದ್ರೊಳಗೆ ಜರ ಒಡೆಯುವಂಗೆ ಇದನ್ನ ಜರ ಹಿಂಗೆ ಚೂರು ಮಾಡ್ಕೊಳ್ಳೋದ್ರಿ. ಈ ಕಡೆ ಬೆಲ್ಲನ ಕುದಿಯಾಕತ್ತೈತ್ರಿ. ಇದು ಪಾಕಕ್ಕೆ ನೋಡ್ರಿ, ಪಾಕ ಈ ಥರ ಬಂದೈತ್ರಿ. ಇನ್ನು ಸಣ್ಣ ದಾರಿಗತ್ಲೆ ಬರ್ಬೇಕ್ರಿ ಬೆಲ್ಲದಾನ. ಈ ಕಡೆ ತರಕ್ಕೆ ನೋಡ್ರಿ, ಸಣ್ಣ ಕೂದಲು ಟೈಪ್ ಆಗ್ತೈತ್ರಿ. ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ನೋಡ್ರಿ. ಈ ಥರ ಒಳಗಾಡ್ಸಿರ ಈಗ ಪಾಕ ಬಂದೈತ್ರಿ. ಇದು ಗಟ್ಟಿ ಆಗೈತೆ ನೋಡ್ರಿ. ಹಿಂಗಾದ ಕೂಡಲೇ ಈಗ ಶೇಂಗಾ ಕಾಳು ಸುರಿದ್ರಿ. ಇದನ್ನ ಬೇಕಾದವ್ರ ಪುಟಾಣಿನೂ ಹಾಕೋರಿ. ನಾವು ಪುಟಾಣಿ ಸೋಮವಾರ ಉಪವಾಸಕ್ಕದು ನಡೆಯಂಗಿಲ್ಲ ಅಂಥೇಳಿ ಹಾಕಿಲ್ರಿ. ಇದನ್ನ ಚೆಂದಂಗೆ ಈಗ ಎಲ್ಲ ಒಂದೇ ಥರ ತಿರ್ಕೋತೀನಿ ನೋಡ್ರಿ. ಈಗ ಚಾಲು ನೋಡಿ ಫ್ರೆಂಡ್ಸ್, ಈ ಥರ ಬಿಸಿ ಕಟ್ಟಬೇಕ್ರಿ. ಕೈ ಎಲ್ಲ ಕೆಂಪಾಗಿ ಹಳ್ಳಾಗ್ತಾವೆ. ಶೇಂಗಾ ಉಂಡಿ ಒಂದು ಸ್ವಲ್ಪ ಎಳ್ಳಕ್ಕನ ಹಿಡ್ಕೊರಿ. ಈ ಥರ ಒಂದು ಕೈ ಅದನ್ನು ಒಂದು ಕೈಗೆ ಸುಡ್ತೈತೆ ಮಾಡಿರಿ. ನೋಡ್ರಿ ಫ್ರೆಂಡ್ಸ್, ಈ ಥರ ರೀ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಕಟ್ರಿ. ಕೆಂಪು ಲಾಲ್ ಅದು ಕೈಯ ನೋಡ್ರಿ. ಶೇಂಗಾ ಉಂಡಿ ಕಟ್ಟೋದ ದೊಡ್ಡ ಇದ್ರಲ್ಲ ಕೆಲ್ಸಿತ್ರಿ. ಮಾಡೋದು ತಿನ್ನೋದು ಅನ್ನೈತನಿಲ್ಲ. ಕೈ ಸುಟ್ಕೊಂಡು ಕಟ್ಟಬೇಕ್ರಿ. ಇದನ್ನ ಕ್ರಿಟಿಕಲ್ ಐತಿ. ಅದ್ರ ಸಂಬಂಧ ಎಲ್ಲರೂ ಮಿಕ್ಸಿಗೆ ಹಾಕಿ ಡೈರೆಕ್ಟ್ ಬೆಲ್ಲ ಕುಡಿಸಿ ತಿನ್ನತ್ತಾರ್ರಿ. ಆದರೆ ನಾಗರ ಪಂಚಮಿ ಉಂಡಿ ಅಂದರೆ ಇದು ಒಂದು ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾಗರ ಪಂಚಮಿ ಉಂಡಿ ಇದು ಫೇಮಸ್ ರೀ. ಇದ್ರಾಗ ಪುಟಾಣಿನೂ ಹಾಕ್ತಾರೆ. ನಾ ಸೋಮವಾರ ಉಪವಾಸಕ್ಕದು ನಡೀದಿಲ್ಲ ಅಂಥೇಳಿ ಬರೀ ಶೇಂಗಾ ಬೆಲ್ಲದಿಂದಷ್ಟು ಮಾಡತ್ತೇನೆ ರೀ. ನೀವು ಬೇಕಂದ್ರೆ ಪುಟಾಣಿನೂ ಹಾಕೋಬೋದು, ಇಲ್ಲ ಪುಟಾಣಿ ಹಿಟ್ಟು ಹಾಕೋಬೋದು ರೀ. ಈ ಥರ ಮಾಡ್ಕೊರಿ. ಈಗ ಯಾವ್ರಿ ದೊಡ್ಡ ಸಣ್ಣ ಆಗಿಬಿಟ್ಟವ್ರಿ. ಕೈ ಸುಡಾತಿತ್ತು. ಯಾರ್ಯಾರು ಶೇಂಗಾ ಉಂಡಿ ಕಟ್ಟೇರೀಗ ಅವ್ರಿಗೆ ಗೊತ್ತಿರ್ತೈತೆ ರೀ ಶೇಂಗಾ ಉಂಡಿ ಹೆಂಗೆ ಕೈ ಸುಡ್ತಾವೆ ಅನ್ನೋದು. ನಾವು ಸಣ್ಣವ್ರಿದ್ದಾಗ ತಿಂದು ಪಂಚಮಿ ಜೋಕಾಲಿ ಆಡ್ಕೊತ ಹೋಗ್ತಿದ್ದೀವಿ ರೀ. ಈಗ ನಮಗೆ ಮಕ್ಕಳಾದ ನಂತರ ಅವ್ರಿಗೆ ನಾವು ಮಾಡಬೇಕಾದ್ರೆ ಈಗ ಅವ್ವಗಳನ್ನೇ ಬರತ್ತಾರ್ರಿ. ಈ ಥರ ಮಾಡ್ಕೊರಿ.
ಏನು ಗಟ್ಟಿ ಆದ್ರೂ ಅಂಜಾಕ್ ಹೋಗ್ಬೇಡ್ರಿ. ಮತ್ತೊಂದು ಸ್ವಲ್ಪ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಒಂದು 2 ಸ್ಪೂನ್ ನೀರು ಹುಡ್ಕೊಂಡು ಮತ್ತು ಬಿಸಿ ಮಾಡಿರಿ. ಕರೆಕ್ಟಾಗಿ ಬರ್ತೈತೆ ರೀ. ಆದರೆ ಇನ್ನು ಕೈ ಮಾತ್ರ ಬಿಸಿ ಬಿಸಿನ ಕಟ್ಟಬೇಕು ರೀ. ನೋಡಿರಿ ಕೈ ಈ ಥರ ಆಗ್ಯಾವ್ರಿ. ನೋಡಿರಿ ಇಷ್ಟ ಈಗ ಉಂಡೆ ಮಾಡೇನಿ ರೀ. ನಮಸ್ತೆ.